A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್ ಜೊತೆ ಇವತ್ತು ನಮ್ಮ ವಿಜಯಪುರ SP ಆಫೀಸಿಂದ ಲಕ್ಷ್ಮಣ್ ನಂಬರ್ಗಿ ಸಾಹೇಬ್ರು SP ಸಾಹೇಬ್ರು ಏನ್ ಮಾರ್ಗದರ್ಶನ ಹಾಕ್ಯಾರ. ಬಟ್ ನಿಮ್ಮ ಅಲಿ ಶೇಖ್ ಟ್ರಾಫಿಕ್ ಶಿಪಾಯಿ ಸಾಹೇಬ್ರಿಗೆ ಬಟ್ ನಾವು ನೋಡ್ಬೋದು, ಇಲ್ಲಿ ನಾವು ಗಾಂಧಿ ಚೌಕದಲ್ಲಿ ಇದ್ದೇವೆ. ಇಲ್ಲಿ ಮಾರ್ಕೆಟ್ದಾಗ ಹೋಗುದು, ವಾಸ್ತೆ ಸರ್ಕಲ್ ಹೋಗುದು ರೋಡ್ ಪೂರ್ತಿ ಯಾವಾಗೂ ಬ್ಲಾಕ್ ಇರ್ತಿತ್ತು. ಈ ಬ್ಲಾಕ್ ರೋಡ್ ನಿಮ್ಗೆ ಹಾಗೆ ಹೊಡೆದು ನಿಮಗೆ ಬ್ಲಾಕ್ ಆಗ್ತಿತ್ತು. ಬಟ್ ಇವತ್ತು ನೋಡ್ತೀರಿ ನೀವು, ಇಲ್ಲಿ ನಮ್ಮ ಗಾಂಧಿ ಚೌಕ್ ಪೊಲೀಸರು ಬಂದಾರ. ಗಾಂಧಿ ಚೌಕ್ ಪೊಲೀಸರು ಕೆಲಸ ಮಾಡ್ತಿದಾರ. ಇಲ್ಲಿ ಸಿಟಿ ಬಸ್ ಸ್ಟಾಪ್ ಮಾಡಿದಾರ. ಸಿಟಿ ಬಸ್ ಸ್ಟಾಪ್ ಬರೋದು ನೋಡಬಹುದು. ಸಿಟಿ ಬಸ್ ಸ್ಟಾಪ್ ಹೋಗ್ತಾ ಇದೆ, ಬಟ್ ಇದು ಸಿಟಿ ಬಸ್ ಹೋಗ್ತಿದೆ. ಇದು ಏನಿದೆ ಅಂದ್ರೆ ಬಹಳ ಚೆನ್ನಾಗಿ ಕೆಲಸ ಮಾಡಾಕತ್ತಾರ ಅಂದ್ರೆ ನಮಗೂ ಅಭಿಪ್ರಾಯ ಅನಿಸ್ತದೆ. ತಾವು ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಬಿರಾದಾರ್ ಸರ್ ಬಂದಿದ್ದಾರೆ. ಬಿರಾದಾರ್ ಸರ್ ನೋಡ್ಬೋದು. ಯಾವ ಒಂದು ಅಭಿಪ್ರಾಯ ಇದೆ. ಬಟ್ ಸಂಚಾರಿ ಪೊಲೀಸ್ ಠಾಣೆ ಬಹಳ ಚೆನ್ನಾಗಿ ಕೆಲಸ ಮಾಡಕತ್ತಾರ. ಇತ್ತಂದ್ರೆ ಅಲ್ಲಿ ಟ್ರಾಫಿಕ್ ಕ್ಲೋಸ್ ಮಾಡೋ ಕೆಲಸ ಫಾಸ್ಟ್ ಮಾಡ್ತಿದ್ದಾರೆ. ಮತ್ತೆ ಸಿಬ್ಬಂದಿಗಳಿಗೆ ಕರೆಕ್ಟ್ ಟೈಮ್ ಟು ಟೈಮ್ ಡ್ಯೂಟಿ ತಗೋತಿದ್ದಾರೆ. ಅವರು ಬಹಳ ಒಳ್ಳೆ ಆಫೀಸರ್ ಬಂದಿದ್ದಾರೆ ಅಂದ್ರೆ ನಮ್ಗೊಂದು ಅಭಿಪ್ರಾಯ ಇದೆ. ನಾವು ನೋಡ್ಬೋದು ಇಲ್ಲಿ ರೌಂಡಿಂಗ್ ಗಾಂಧಿ ಚೌಕ, ಇಲ್ಲಿ ನೋಡ್ಬೋದು ಹೊಂಗರ್ಗಳು ಇದಾರ. ಮತ್ತೆ ಇಲ್ಲಿ ನೋಡ್ಬೋದು ಒಂದ್ ಕಡೆ ಮುಂದೆ ಬರೀ ಒಂದ್ ಸ್ವಲ್ಪ ಮುಂದೆ ಬರೀ ಕ್ಯಾಮ್ರಾಮನ್. ತಾವು ನೋಡ್ಬೋದು ಇಲ್ಲಿ ನಮ್ಮ ಕಳಕೇರಿ ಸಾಹೇಬ್ರೇನಿದೆ, ಇಲ್ಲಿ ಅವರು ಡ್ಯೂಟಿ ಹಾಕಿದ್ದಾರೆ ಗಾಂಧಿ ಚೌಕ ಪೊಲೀಸರಿಗೆ. ಇಲ್ಲಿ ಮಾರ್ಕೆಟ್ ಮೇಲೆ ಟ್ರಾಫಿಕ್ ಆಗ್ಬಾರ್ದು ಅಂತೇಳಿ ಆಟೋದವ್ರು ಬಹಳ ತೊಂದರೆ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗಿತ್ತು. ಬಟ್ ನಮ್ಗೇನಿಲ್ಲ, ಆಟೋದವರು ಅವರು ಹೊಟ್ಟೆ ಸಲ ಬಂದಿರ್ತಾರ ಹೊಡಿಲಿ, ಬಟ್ ಟ್ರಾಫಿಕ್ ಸಾರ್ವಜನಿಕ ತೊಂದರೆ ಮಾಡ್ಬೇಡ್ರಿ ಅಂದ್ರೆ ನಾವು ಹೇಳೋದಷ್ಟೇ. ತಾವು ನೋಡ್ಬೋದು ಇಲ್ಲಿ ಎಷ್ಟು ಪೊಲೀಸರು ಇದಾರ. ಸಿವಿಲ್ ಪೊಲೀಸರು ಇಲ್ಲಿ ಬಂದಿದ್ದಾರೆ ಗಾಂಧಿ ಚೌಕದವರು. ನಮ್ ಬ್ಯಾಕ್ ಸೈಡ್ ಎಲ್ಲ ಮಾರ್ಕೆಟ್ ರೋಡ್ ಕ್ಲೋಸ್ ಅದ. ನಾವು ಮಾರ್ಕೆಟ್ ನೋಡಬಹುದು ಇಲ್ಲೆಲ್ಲ. ಇಲ್ಲಿ ಯಾಕೆ ಅಂದ್ರೆ ಯಾವಾಗೂ ನೋಡಿದಾಗ ಟ್ರಾಫಿಕ್. ಬಟ್ ಇವತ್ತು ಸಿಪಾಯಿ ಸಾಹೇಬ್ರು ಬಂದಿದ್ದಾರೆ. ಸಿಪಾಯಿ ಸಾಹೇಬ್ರಿಗೆ ಒಂದು ಮೊದಲು ತೋರಿಸ್ತೇನೆ ನಿಮಗೆ. ನಾವು ಒಂದು ಕಡೆ ಬರ್ರಿ, ಕ್ಯಾಮ್ರಾಮನ್ ಈ ಕಡೆ ಬರ್ಬೇಕು. ಬಟ್ ಇಲ್ಲಿ ಸೆಂಟರ್ ಗಾಂಧಿ ಚೌಕ್ ತೋರಿಸ್ತಾ ಇದ್ದೀನಿ ನಾನು. ಗಾಂಧಿ ಚೌಕ್ ಕಡೆ ನೋಡ್ರಿ ನಾವು. ಬಟ್ ಹೆಂಗದ ಅಂದ್ರೆ ಬಹಳ ಒಳ್ಳೆ ಕೆಲಸ ನೋಡ್ಬೋದು. ಒಳ್ಳೆ ಕೆಲಸ ನೋಡಬಹುದು. ಜನಾಗ ಅನುಕೂಲ ಮಾಡಿ ಕೊಡಾಕತ್ತಾರ. ಬಟ್ ಸಿಟಿ ಬಸ್ದವ್ರಿಗೂ ಒಂದು ಅನುಕೂಲ ಆಗ್ಯದ ಇವತ್ತ. ಸಿಟಿ ಬಸ್ದವ್ರು ಏನಿದೆ ಬಟ್ ತಮ್ಮ KRTC ಡಿಪೋದವ್ರು ಒಂದು ನೇಮಕ ಮಾಡ್ಯಾರ ಒಂದು ಸಿಬ್ಬಂದಿಗೆ. ಅವರು ಇಲ್ಲಿ ಗೇಟ್ ಹಚ್ಚಿ ನಿಂತಾರ. ಆ ಗೇಟ್ ನೋಡ್ಬೋದು ನೀವು. ಬಟ್ ಚೆನ್ನಾಗಿ ಕೆಲಸ ಮಾಡಾಕತ್ತ ಅಂದ್ರೆ ಗೊತ್ತಾಗ್ಯದ. ಸಿಟಿ ಬಸ್ದವ್ರಿಗೆ ತೊಂದರೆ ಇಲ್ಲ, ಬಟ್ ಆಟೋದವ್ರಿಗೆ ತೊಂದರೆ ಇಲ್ಲ. ಆಟೋದವ್ರು ಮುಂದ್ಗಡೆ ಹೋಗಿ ತುಂಬ್ಕೋತಾರ ಸೀಟ. ಬಟ್ ನಾವು ನೋಡ್ಬೋದು ಬ್ಯಾಕ್ ಸೈಡ್ ಸಿಟಿ ಬಸ್ ನೋಡ್ರಿ. ಇಲ್ಲಿ ಸಿಟಿ ಬಸ್ ಹೋಗ್ತದ. ಒಂದು ಸಿಟಿ ಬಸ್, ಒಂದು ಆಟೋ ಹೋಗ್ತಿದ್ದಿಲ್ಲ, ಆಟೋ ಬ್ಲಾಕ್ ಇರ್ತಿತ್ತು ರೋಡ. ಬಟ್ ಈಗ ಸಿಟಿ ಬಸ್ ಹೊಂಟದಂದ್ರೆ ತಾವು ನೋಡ್ಬೋದು ಎಷ್ಟು ಕ್ಲೋಸ್ ಮಾಡೋ ನಮ್ಮ ಟ್ರಾಫಿಕ್ ಪೊಲೀಸ್ ಬಂದಿದೆ. ಬಟ್ ಹಗಲ್ ರಾತ್ರಿ ಕೂಡಿ ಗಂಡ್ರ ಮಕ್ಕಳ ಭೇಟಿ, ಭೇಟಿ ಹಗಲ್ ರಾತ್ರಿ ಕೂಡಿ ಡ್ಯೂಟಿ ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳಿಗೆ ನಮ್ಮ ಸ್ಪೋರ್ಟ್ ಇದೆ. ನಮ್ಮ ಗುಮ್ಮಟ ನಗರಿ ವಿಜಯಪುರ ಮೇನ್ ಗಾಂಧಿ ಚೌಕ್ ಸರ್ಕಲ್ ಇಡೀ ಬಿಜಾಪುರ ಸಿಟಿದು 10,000 ಆಟೋ, ಒಂದ್ 500-600 ಬಸ್ ಇಲ್ಲಿ ದಿವಸ ಸಿಟಿ ಬಸ್ ಓಡಾಡ್ತಿದ್ದಾವೆ. ಬಟ್ ಇಲ್ಲಿ ಇವಾಗ ಏನಿದೆ ಅಂದ್ರೆ ನಾವ್ ಹೇಳುದು ನಮ್ಮ SP ಸಾಹೇಬ್ರು ಲಕ್ಷ್ಮಣ್ ನಂಬರ್ಗಿ ಸಾಹೇಬ್ರು ಬಟ್ ಟ್ರಾಫಿಕ್ ಸಂಚಾರಿ ಪೊಲೀಸ್ ಠಾಣೆಗೆ ಏನ್ ನೇಮಕ ಮಾಡಿ ಒಪ್ಪಿಸಿದ್ದಾರೆ. ಬಟ್ ಅದರ ಪ್ರಕಾರ ನಮ್ಮ ಅಲಿ ಶೇಖ್ ಶಿಪಾಯಿ ಸಾಹೇಬ್ರು ಹೊಸದಾಗಿ ಬಂದಿದ್ದಾರ. ಬಹಳ ಚೆನ್ನಾಗಿ ಕೆಲಸ ಮಾಡಾಕತ್ತಾರ. ನಾವು ನೋಡ್ಬೋದು ಇಲ್ಲಿ ಮೇನ್ ಗಾಂಧಿ ಚೌಕ್ ಸರ್ಕಲ್ ಗುಮ್ಮಟ ನಗರ. ಬಟ್ ಏನ್ ಲಕ್ಷ್ಮಣ್ ನಂಬರ್ಗಿ ಸಾಹೇಬ್ ಮಾರ್ಗದರ್ಶನ ಹಾಕ್ಯಾರ ಅದರ ಪ್ರಕಾರ ಸಾಕಷ್ಟು ಟ್ರಾಫಿಕ್ ದವರು ನಾವು ಈಗ ಮುಂಜಾನೆ ದಿವಸ ನೋಡ್ತಿರ್ತೇವೆ. ಬಟ್ ಸಾಕಷ್ಟು ಟ್ರಾಫಿಕ್ ದವ್ರು ಬಂದು ಎಕ್ದಮ್ ಟ್ರಾಫಿಕ್ ಕ್ಲೋಸ್ ಮಾಡ್ತಿದ್ದಾರೆ. ಇದು ಮೇನ್ ಗಾಂಧಿ ಚೌಕ್ ಸರ್ಕಲ್ ಒಳಗ ಬಹಳ ಟ್ರಾಫಿಕ್ ಆಗ್ತಿತ್ತು. ಬಟ್ ಇವತ್ತು ಆಟೋದವ್ರಿಗೆ ಅಲ್ಲಿ ಗಾಂಧಿ ಚೌಕ್ ಮುಂದೆ ಬಸ್ ಸ್ಟಾಪ್ ಮುಂದೆ ಹಾಕ್ಯಾರ. ಬಟ್ ಹಿಂದೆ ಸಿಟಿ ಬಸ್ ಸ್ಟಾಪ್ ಮಾಡ್ಯಾರ. ಬಹಳ ಚೆನ್ನಾಗಿ ಕೆಲಸ ಮಾಡಕತ್ತಾರ. ಇದೇ ಕೆಲಸ ಕಂಟಿನ್ಯೂ ಆಗ್ಬೇಕು. ಬಟ್ ಇದು ಹೇಳೋದೇನಂದ್ರೆ ಇದೇ ಕೆಲಸ ಕಂಟಿನ್ಯೂ ಆಗ್ಬೇಕು. ಬಹಳ ಚೆನ್ನಾಗಿ ಕೆಲಸ ಮಾಡಕತ್ತಾರ ನಮ್ಮ ಲಕ್ಷ್ಮಣ್ ನಂಬರ್ಗಿ ಸಾಹೇಬ್ರು. ಬಟ್ ನಮ್ಮ A9 ನ್ಯೂಸ್ ಕಡೆಯಿಂದ ಅವ್ರಿಗೆ ತುಂಬಾ ಒಂದು ಧನ್ಯವಾದ. ಇದು ಯಾಕಂದ್ರೆ ಇಲ್ಲಿ ಆಂಬುಲೆನ್ಸ್ ಇವು ಬರ್ತಿರ್ತಾವೆ, ನಾವು ಇಲ್ಲಿ ನೋಡ್ತಿರ್ತೇವೆ. ಸಾಕಷ್ಟು ಟ್ರಾಫಿಕ್ ಆಗ್ತಿತ್ತು. ಟ್ರಾಫಿಕ್ ಒಳಗೆ ಆಂಬುಲೆನ್ಸ್ ಪಾಸ್ ಮಾಡ್ಬೇಕಂದ್ರೆ ಬಹಳ ಜಡ ಅದ. ಒಂದು ಜೀವ ಉಳಿಸಲೇ ಹೋಗ್ತಿರ್ತಾರ ಅವರು. ಬಟ್ ಆಂಬುಲೆನ್ಸ್ ಸೌಂಡ್ ಅದ ಕೇಳಿ ಗಾಡಿಗಳು ಸೈಡ್ ಕೊಡಂಗಿಲ್ಲ ಇಮಿಡಿಯೇಟ್ಲಿ. ಸಿಗ್ನಲ್ ಅಂತ ಸಿಗ್ನಲ್ ಆಫ್ ಆಗಿರ್ತದ, ಸಿಗ್ನಲ್ ಇದು ಮಾಡ್ಕೊಂಡು ಹೋಗ್ತಾರ ಅವರು. ಬಟ್ ಅಂತರ ಒಳಗೆ ಟ್ರಾಫಿಕ್ ಆಯ್ತಂದ್ರೆ ಒಂದು ಜೀವ ಹೋಗೋ ಚಾನ್ಸ್ ಇರ್ತದ ಆಂಬುಲೆನ್ಸ್ ಒಳಗೆ. ಬಟ್ ಆಂಬುಲೆನ್ಸ್ ದವ್ರಿಗೆ ಒಂದು ನಾವು ಯಾಕಂದ್ರೆ ನಮ್ ಸಲಹೆಗೆ ಅವರು ದುಡಿತಿರ್ತಾರ. ಹಗಲ್ ರಾತ್ರಿ ಕೂಡಿ ಪೊಲೀಸರು ನಮ್ ಸಲಹೆಗೆ ದುಡಿತಿರ್ತಾರ. ನಾವ್ರಿಗೆ ಒಂದು ಸರ್ಕಾರ ಮಾಡಿದ್ರೆ ಬಹಳ ಒಳ್ಳೆ ಚೆನ್ನಾಗಿ ಅನಿಸ್ತದ. ಯಾಕಂದ್ರೆ ಬಹಳ ಅವ್ರು ಹಗಲ್ ರಾತ್ರಿ ಮುಂಜಾನೆ 7-8 ಚಾಲು ಆಯ್ತಂದ್ರೆ 24 ತಾಸು ಡ್ಯೂಟಿ ಮಾಡ್ತಾರ ಪೊಲೀಸರು. ಬಟ್ ಬಹಳ ನಮ್ಮ ವರಿಷ್ಠ ಅಧಿಕಾರಿ ಲಕ್ಷ್ಮಣ್ ನಂಬರ್ಗಿ ಸಾಹೇಬರಿಗೆ ನಮ್ಮ A9 ನ್ಯೂಸ್ ಕಡೆಯಿಂದ ಒಂದು ಸಲೋಟ್ ಇದೆ.
ಯಾಕಂದ್ರೆ ಬಹಳ ಚೆನ್ನಾಗಿ ಕೆಲಸ ಸಿಟಿ ಒಳಗ ಟ್ರಾಫಿಕ್ ಸಂಚಾರಿ ಪೊಲೀಸ್ ಠಾಣೆ ಬಗ್ಗೆ ಮಾಡ್ತಿದ್ದಾರೆ. ಬಟ್ ಇಂಥ ಆಫೀಸರ್ಗಳು ನಮ್ಗೆ ವಿಜಯಪುರ ಸಿಟಿಗೆ ಬೇಕಂದ್ರೆ ನಮ್ದು ತುಂಬಾ ಅವ್ರಿಗೆ ಒಂದು ನಮ್ದು ಧನ್ಯವಾದ. ನೀವು ಎಲ್ಲರೂ ಒಕ್ಕಟ್ಟಾಗಿ ನೀವು ಯಾವ ಕೆಲಸ ಮಾಡ್ಕೊಂಡು ಡೆವಲಪ್ ಗಾಡಿ ಮಾಡೋದು ಒತ್ತ ತೊರವಿ ರೂಟಿಗೆ ನಿಂದಿರ್ಬೇಕವ. ಅವ ಈ ಕಡೆ ಬಂದು ನಮ್ಗೆ ಹೇಳ್ಬೇಕು. ಯಾಕೆ ನೀವು ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ಸರ್ಕಾರದ ಪೊಲೀಸರು ನೀವು ಅಂತ ಪೊಲೀಸ್ ಹೇಳ್ತೀನಿ. ಎಲ್ಲರೂ ಪೊಲೀಸರು ಆಗೋದಿಲ್ಲ. ಯಾವ ಕಾಲೇಜ್ ತೊರವಿ ಹೋಗ್ಬೇಕು. ಈಗ ಒಂದು ಈ ಕಡೆ ಇವರು ಸಪ್ರೇಟ್ ಅದ. ದಯವಿಟ್ಟು ನೀವು ಏನು ಮಾಡ್ಬೇಕು, ದುಡ್ಡಾಕಾಶ ಸಾರ್ವಜನಿಕ ಹೋಗೋಲ್ಲ. ಹೆಣ್ಮಕ್ಳು ವಯಸ್ಸಾದವ್ರಿಗೆ ಹೋಗ್ಲಕ್ಕ ಇದು ಇರ್ತದೆ. ನೀವು ಆ ಟೈಪು ಮಾಡಬೇಕು. ದುಡ್ಡಾಕ ಕ್ರಾಸ್ ನಿಂತರು ಗಾಡಿ ಒಳಗತ್ತವ ಕಂಡೀಷನ್ ನಮಗೆ. ನೀವು 80% ಪೊಲೀಸರಾಗಬೇಕು. ಸಾರ್ವಜನಿಕರು ಕೆಲಸ ಒಳ್ಳೆಯದು. ಸಾರ್ವಜನಿಕರಿಗೆ ಬಿಜಾಪುರದಾಗ ಬೇರೆನವ್ರು ಬಂದ್ರೆ ಬಿಜಾಪುರ ಒಳ್ಳೆಯ ಡ್ರೈವರ್ ಅಂದ್ರೆ ಅಲ್ಲಿ ಬೆಂಗಳೂರು ಮಾತಾಡೋದು ಮಾತಾಡ್ತಾರೆ. ಈ ಗುಲ್ಬರ್ಗ ಮಂದಿ ಮಾತಾಡ್ತಾರೆ. ಈ ಬಿಜಾಪುರ ಗುಲ್ಬರ್ಗ ಎಷ್ಟು ಎಷ್ಟು ಕಾನೂನುಬದ್ಧವಾಗಿರ್ತಾರೆ. ಎಲ್ಲರೇ ಈಗ ಸ್ವಲ್ಪ ನೀವು ನಿಂತು ಆಟೋ ಬಂದು ಸೀಟ್ ಮುಟ್ಕೊಳ್ಳೋದು ಬಾಳೆ ಬಂದರೆ ಹೋಗ್ತಾರೆ. ಅವನು ಹೊಡ್ಕೊಬೇಕು, ನಿಮಗೆ ಹೊಡ್ಕೊಬೇಕು. ಅವ ಯಾವ ಇಲ್ಲಿ ನಿಂತು ಬಾಳೆ ಹಚ್ಚಿ ಆಡಿ ಸೀಟ್ ಹೋಗ್ತಾನೆ. ಅವ್ನಿಗೆ ಮಂದು ಕೆವ್ ಮತ್ತು ನಿಂತು ಪೊಲೀಸ್ ನೋಡೋದು ಬರೀ ಅಲ್ಲಿ ಇಲ್ಲಿ ಪೊಲೀಸ್ ನೋಡೋದು ನಿಂತು ಬೇಡ. ಡಿಸಿಪ್ಲಿನ್ ಅಲ್ಲಿ ಬಿಜಾಪುರ ಸುಧಾರಿಸಲಿ. ಎಲ್ಲರೂ ಒಕ್ಕಟ್ಟಾಕಿಸಿ ನಾವು ಈ ಕೆಲಸ ಮಾಡಬೇಕು. ಯಾವ ಅಡ್ಡಕ್ಕೆ ನಿಂದಿತ್ತು ನಮ್ಗೆ ಹೇಳ್ಬೇಕು. ಆ ಕೆಲಸ ನಾವು ಮಾಡ್ತೇವೆ. ಎಲ್ಲರೂ ಓಕೆ ಓಕೆ ಕೈ ಮಾಡಿಲ್ಲ ಮ್ಯಾಗ ಓಕೆ. ಎಸ್ ಓಕೆ ಬರ್ರಿ ನೀವು ಪಾಯಿಂಟಿಗೆ.
ನೋಡ್ರಿ ಇದು ನಮ್ಮ ಮೇನ್ ಗಾಂಧಿ ಚೌಕ್, ವಿಜಯಪುರ ಗಾಂಧಿ ಚೌಕ. ಇಲ್ಲಿ ಬ್ಯಾಕ್ ಆಪೋಸಿಟ್ ಇಲ್ಲೇ ಇತ್ತದು ಆಟೋಗಳು ಟ್ರಾಫಿಕ್. ಬಟ್ ಏನಿದೆ ಅಂದ್ರೆ ಈಗ ಸಿಟಿ ಬಸ್ ಸ್ಟ್ಯಾಂಡ್ ಮಾಡ್ಯಾರ, ಹೊಂಗಡಗಳು ದುಡಿತಿದಾರ ನೋಡ್ಬೋದು. ಇದರಲ್ಲೇ ನೋಡ್ಬೋದು ಮಾರ್ಕೆಟ್ ಎಷ್ಟು ರೋಡ್ ಓಪನ್ ಇದೆ. ಪೂರ್ತಿ ಆರಾಮ್ ಬಸ್ ಓಡಾಡ್ತದ, ಒಂದು ಸಿಟಿ ಬಸ್. ಬಟ್ ದಿವಸ ಒಂದು ಆ ಕಡೆ ಬ್ಲಾಕ್ ಮಾಡಿ ಒಂದು ಸೈಕಲ್ ಮೋಟ್ರ್ ಪಾಸ್ ಆಗ್ತದಿಲ್ಲ. ಬಟ್ ಇವತ್ತೆಲ್ಲ ರೋಡ್ ಸ್ವಚ್ಛ ಕ್ಲಿಯರ್ ಮಾಡಿದ್ದಾರೆ. ನೋಡ್ಬೋದು ಇದು ಮಾರ್ಕೆಟ್ ರೋಡ್ ಇದೆ, ವಾಜಪೇಯಿ ಸರ್ಕಲ್ ರೋಡ್. ಸಾಕಷ್ಟು ನೋಡ್ರಿ, ಅಲ್ಲಿ 1, 2, 3 ಹೋಮ್ ಗಾರ್ಡ್ ಪೊಲೀಸರು ಕಂಪಲ್ಸರಿ ಡ್ಯೂಟಿ ಮಾಡ್ತಿದ್ದಾರೆ. ಇದ್ರ ಬಗ್ಗೆನೂ ನೋಡ್ಬೋದು ನೀವು. ಪೊಲೀಸರು ಇಲ್ಲಿ ನಿಂತಿದ್ದಾರೆ, ಇಲ್ಲಿ ಪೊಲೀಸರು ನಿಂತಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಡ್ಯೂಟಿ ಮಾಡಕತ್ತಾರ ಅಂದ್ರೆ. ಇದು ಜೈನ್ ಮಂದಿರ್ ರೋಡ್, ನಿಮಗೆ ತೋರಿಸೋಣ. ಜೈನ್ ಮಂದಿರ್ ರೋಡ್ ಎಲ್ಲ ಕಡೆ ಪೊಲೀಸ್ ಇರ್ತಾರೆ. ಬಟ್ ಇಷ್ಟು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಒಂದೊಂದು ಜಾಗಕ್ಕೆ ಆಗ್ತಿರ್ತದೆ. ಅವ್ರಿಗೆ ನಾವು ಏನು ಹೇಳೋದಂಗಿಲ್ಲ. ನೋಡ್ಬೋದು ಇದು ಸಿದ್ದೇಶ್ವರ ಗುಡಿ ರೋಡ್ ಅಂತ, ಇಲ್ಲೇ ಟ್ರಾಫಿಕ್ ಪೊಲೀಸ್ ಇರ್ತಾರೆ, ಇಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ. ಬಟ್ ಚೆನ್ನಾಗಿ ಕೆಲಸ ಮಾಡಕತ್ತಾರ ಅಂತ ಚಾಲು ಇದೆ. ನೋಡ್ಬೋದು ಇಲ್ಲಿ ಪೊಲೀಸರು ಇದ್ದಾರೆ. ಸರಾ ಬಜಾರ್ ರೋಡ್ ತಗೋರಪ್ಪ, ಇಲ್ಲಿ ಕೆಲಸ ಮಾಡಕತ್ತಾರ. ನೋಡ್ಬೋದು ಸರಾ ಬಜಾರ್ ರೋಡ್, ಇಲ್ಲೇ ಟ್ರಾಫಿಕ್ ಯಾವಾಗೂ ಟ್ರಾಫಿಕ್ ಇರ್ತಿತ್ತು. ಬಟ್ ಇಲ್ಲೇ ಟ್ರಾಫಿಕ್ ಕರೆಕ್ಟ್ ಇದೆ, ಈಗ ಟ್ರಾಫಿಕ್ ಏನು ಆಗ್ತಾ ಇಲ್ಲ. ಅಂದ್ರೆ ಪೊಲೀಸರು ಚೆನ್ನಾಗಿ ಕೆಲಸ ಮಾಡಿದ್ರೆ ಟ್ರಾಫಿಕ್ ಎಲ್ಲಿ ಆಗಂಗಿಲ್ಲ. ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರು ಏನಿದೆ ಏನು ಮಾರ್ಗದರ್ಶನ ಅದರ ಪ್ರಕಾರ ಡ್ಯೂಟಿ ಮಾಡ್ತಿದ್ದಾರೆ. ಸರಾ ಬಜಾರ್ ರೋಡ್ ನೋಡ್ಬೋದು. ಎಲ್ಲೇ ಟ್ರಾಫಿಕ್ ಇಲ್ಲ, ಈಗ ಎಲ್ಲ ಟ್ರಾಫಿಕ್ ಕ್ಲೋಸ್ ಇದೆ. ಈಗ ಟೈಮಿಂಗು 11:30 ಆಗ್ಯದ. ಇಲ್ಲಾಂದ್ರೆ 11:30ಗೆ ಫುಲ್ ಟ್ರಾಫಿಕ್ ಬ್ಲಾಕ್ ಆಗ್ತಿತ್ತು ರೋಡ್ಗಳು. ಮತ್ತೆ ಈಗ ಆಟೋದವ್ರು ಒಂದು ರೋಡ್ದಿಂದ ಹೋಗ್ತಿದ್ದಾರೆ. ಈಗ ಆಟೋದವ್ರದ್ದು ಏನು ತೊಂದರೆ ಇಲ್ಲ, ಟ್ರಾಫಿಕ್ ಆಗ್ಬಾರ್ದು ಅಷ್ಟೇ. ಇದು ವಾಜಪೇಯಿ ಸರ್ಕಲ್ ರೋಡ, ಗಣಪತಿ ಚೌಕ್ ಹೋಗೋದು. ಬಟ್ ಈ ಕಡೆ ರೋಡ್ ಪೂರ್ತಿ ಕ್ಲೋಸ್ ಇದೆ, ಟ್ರಾಫಿಕ್ ಅಂತ ಇಲ್ಲ. ವಾಜಪೇಯಿ ಸರ್ಕಲ್ ಅಲ್ಲಿ ನೋ ಟ್ರಾಫಿಕ್, ಟ್ರಾಫಿಕ್ ಅಂತಲ್ಲ. ಬಟ್ ಒಂದು ಕಡೆ ಎಲ್ಲ ಸೈಡ್ ಮಾಡ್ಯಾರಂದ್ರೆ ಈ ಕಡೆ ಎಲ್ಲ ಬರಾಬರಿ. ಇದು ಕಿರಾಣ ಮಾರ್ಕೆಟ್ ರೋಡ, ಎಲ್ಲ ಓಪನ್ ಇದೆ. ಬಟ್ ಇದು ವಾಜಪೇಯಿ ಸರ್ಕಲ್ ನೋಡ್ಬೋದು. ಕಡೆಯಲ್ಲಿ ಟ್ರಾಫಿಕ್ ಇಲ್ಲಿಗೆ ನಾವು ನೋಡ್ಬೋದು. ಇದು ಬಸವೇಶ್ವರ ಸರ್ಕಲ್, ವಿಜಯಪುರ ಗುಮ್ಮಟ್ ನಗರದ್ದು ಬಸವೇಶ್ವರ ಸರ್ಕಲ್. ಇದು ಸ್ಟೇಷನ್ ರೋಡ್, ಸ್ಟೇಷನ್ ರೋಡಿಗೆ ಹೋಗ್ತಾ ಇದೆ. ಈಗ ಇದು ಗೋಳ ಗುಮ್ಮಟ್ ನೋಡಿಸ್ಲಿಕ್ಕೆ. ಇದು ಅಂಬೇಡ್ಕರ್ ಸರ್ಕಲ್ ನೋಡ್ಬೋದು. ಇದು ಮೇನ್ ಅಂಬೇಡ್ಕರ್ ಸರ್ಕಲ್, ಬಾಬಾಜಿ ನೋಡ್ಬೋದು. ಇದು ಕನಕದಾಸ್ ಸರ್ಕಲ್, ಕನಕದಾಸ್ ಸರ್ಕಲ್ ನೋಡ್ಬೋದು. ಇಲ್ಲಿ ಕನಕದಾಸ್ ಸರ್ಕಲ್ ಇದೆ. ನಮ್ಮ ಸ್ಟೇಷನ್ ರೋಡ್ ನಾವು ನೋಡ್ಬೋದು ಎಷ್ಟು ಓಪನ್ ಇದೆ, ಎಷ್ಟು ಕ್ಲೋಸ್ ಇದೆ, ಎಷ್ಟು ಕರೆಕ್ಟ್ ಆಗಿ ಹೋಗ್ತದೆ. ಇದು ನಮ್ಮ ಬಡಿ ಕಮಾನ್ ಕ್ರಾಸ್. ನಾ ಆಗಾಳೆ ಹೇಳ್ತಾ ಇದ್ದೆ. ಬಟ್ ಆಂಬುಲೆನ್ಸ್ ಬಂದರೆ ಹಿಂಗೆ ಟ್ರಾಫಿಕ್ ಆಗ್ಬಾರ್ದು ಅಂದರೆ ಆಂಬುಲೆನ್ಸ್ ಸಿಕ್ಕದ್ ನೋಡ್ಬೋದು. ಆಂಬುಲೆನ್ಸ್ಗೆ ಯಾಕಂದ್ರೆ
ಅದ್ರೊಳಗೆ ಒಂದು ಜೀವ ಉಳಿಸೋದು ಪ್ರಯತ್ನ ಮಾಡ್ತಾ ಇರ್ತಾರೆ ಗಾಡಿಗಳು. ಮುಂದೆ ಬರ್ತದಾಗ ಒಂದು ಟ್ರಾಫಿಕ್ ಕ್ಲೋಸ್ ಇದೆ, ಏನು ಟ್ರಾಫಿಕ್ ಇಲ್ಲ. ಟಂಗಗಳು ಭಾಳ ಇಂಪಾರ್ಟೆಂಟ್ ಈಗ. ನೋಡ್ರಿ ಟಂಗ ಹೆಂಗೆ ವಿಜಯಪುರ ಡಿಸ್ಟ್ರಿಕ್ಟಲ್ಲಿ ಪ್ರವಾಸಿ ಮಂದಿಗೆ ಟೂರ್ ಹೊಡ್ಯಾಕೆ ನೋಡ್ಬೋದು. ನಾವು ಈಗ ಗೋಳಗುಮ್ಮಟ ಅಪೋಸಿಟ್ ಬಂದೇವೆ. ನಿಮಗೆ ಒಂದು ಸೆಕೆಂಡ್ ಒಳಗೆ ನಮ್ಮ ಕ್ಯಾಮ್ರಾ ಒಳಗೆ ಇದೆ ನಾವು ನೋಡ್ಬೋದು. ನೋಡ್ರಿ ಗೋಳಗುಮ್ಮಟ ಹೆಂಗೆ ಕಾಣ್ತದೆ ನೋಡ್ರಿ. ಗೋಲ್ ಗುಮ್ಮದ್ ಇದೆ ನೋಡ್ಬೋದು. ಗೋಲ್ ಗುಮ್ಮದ್ ನೋಡ್ರಿ ಅಷ್ಟು ಜನ ಸಾವಿರಾರು ಜನ ಬರ್ತಿ ಹೋಗ್ತಿರ್ತಾರೆ ಈ ದಿವಸ. ನೋಡ್ಬೋದು ಗೋಲ್ ಗುಮ್ಮಟ್ಗೆ ಜೂಮ್ ಮಾಡಿ ತೋರಿಸ್ತೇನು ನೋಡ್ರಿ. ಗೋಳ ಗುಮ್ಮಟ ನೋಡಿ ನೋಡ್ರಿ ಗೋಳ ಸೇರ್ಸಿದ್ರಿ. ವಿಜಯಪುರ ರೈಲ್ವೆ ಸ್ಟೇಷನ್ ಬ್ರಿಡ್ಜ್, ಗೋಳಗುಮ್ಮಟ್ ಪೊಲೀಸ್ ಸ್ಟೇಷನ್ ನೋಡ್ಬೋದು. ಗೋಳಗುಮ್ಮಟ್ ಪೊಲೀಸ್ ಸ್ಟೇಷನ್ ಮತ್ತು ರೂರಲ್ ಪೊಲೀಸ್ ಸ್ಟೇಷನ್ ಎರಡೂ ಸ್ಟೇಷನ್ ಇದಾವೆ ನೋಡ್ಬೋದು. ಈ ನಮ್ಮ ವಿಜಯಪುರ ಎರಡು ಪೊಲೀಸ್ ಸ್ಟೇಷನ್, ಮೇನ್ ಪೊಲೀಸ್ ಸ್ಟೇಷನ್ ನೋಡ್ಬೋದು. ಇದು ರೈಲ್ವೆ ಬ್ರಿಡ್ಜ್ ನೋಡ್ಬೋದು. ಕೆಳಗೆ ತೋರಿಸ್ತಾ ಇದೆ ರೈಲ್ವೆ ಬ್ರಿಡ್ಜ್. ಹಿಂಗಿದೆ ರೈಲ್ವೆ ಬ್ರಿಡ್ಜ್. ಸ್ಲೋ ನೋಡ್ಬೋದು. ಇದು ನಮ್ಮ ರೈಲ್ವೆ ಬ್ರಿಡ್ಜ್ ಬಿಜಾಪುರದು. ರೈಟ್ ಸೈಡ್ ಗೋಳಗುಮ್ಮಟ ಕಾಣ್ತಿದೆ. ಗೋಳಗುಮ್ಮಟ ನೋಡ್ತೀನಿ ರೈಲ್ವೆ ಬ್ರಿಡ್ಜ್ ಹೆಂಗಿದೆ. ಭಾಳ ವರ್ಷ ಇದೆ ಅಂತ ಇಲ್ಲಿ ಮಿಲ್ನು ಒಂದು ಕಾಣಿಸ್ತದೆ. ನಾವು ನೋಡ್ಬೋದು ಬಿಜಾಪುರ ಮಿಲ್ ಫೇಮಸ್ ಮಿಲ್ ಇದು.
ಏನಿದ್ರೆ ಬೋರ್ಡ್ ಕೊಡ್ರಿ ಅವ್ರ ಮಾಡ್ತೀವಿ